ಕೃಷಿಯ ಈ ಭೂಮಿ, ಇಲ್ಲಿ ಕನಸುಗಳು ನನಸಾಗಲಿವೆ. ದುಡಿಮೆಯ ಮಣ್ಣಲ್ಲಿ ಭರವಸೆಯ ಹೊನಲಿದೆ. ಬೇಯರ್ ಸೆಮಿನಿಸ್ ಹಲವಾರು ವರ್ಷಗಳಿಂದ ಕೃಷಿಯಲ್ಲಿ ತನ್ನ ಕೊಡುಗೆಯಿಂದ ರೈತರಿಗೆ ಬೆಂಬಲವನ್ನು ನೀಡುತ್ತಿದೆ ಮತ್ತು ಬೇಯರ್ ಸೆಮಿನಿಸ್ ಈ ಪ್ರಯತ್ನವನ್ನು ಮುಂದಕ್ಕೆ ಕೊಂಡೊಯ್ಯುತ್ತಾ ಅಂತಹ ಅನೇಕ ಸಾರಥಿ ರೈತರಿಗೆ ಬೆಂಬಲ ನೀಡಿ ಮುಂದುವರಿಯಲು ಅವಕಾಶವನ್ನು ನೀಡಿದೆ. ಬನ್ನಿ ಈಗ ಕೇಳೋಣ ರೈತರ ಕಥೆಯನ್ನ, ರೈತರ ಮಾತನ್ನ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಮೂರ್ತಿ ಅಂತ. ನಾನು ಮೂಲತಃ ಬೆಂಡಗಳ್ಳಿ ಗ್ರಾಮ, ಗುಂಡ್ಲುಪೇಟೆ ತಾಲೂಕು, ಚಾಮರಾಜನಗರ ಜಿಲ್ಲೆ. ನಮ್ಮ ಪೂರ್ವಜರು ವ್ಯವಸಾಯದ ಇದರಿಂದ ಬಂದವರು, ಅಂದರೆ 2-3 ತಲೆಮಾರಿಂದ ಬಂದಂಥದ್ದು. ನಾನು 2005ರಿಂದ ನನ್ನ ಕೃಷಿ ವೃತ್ತಿ ಆರಂಭ. ಕೃಷಿಯಲ್ಲೇ ತುಂಬ ತೊಡಗಿದ್ದೀನಿ. ನಮ್ಮ ಕೃಷಿ ಜೀವನ ನಮ್ಮ ತಂದೆ ಮಾಡ್ಕೊಂಡು ಬರ್ತಾಯಿದ್ರು. ನಾವು ಎಜುಕೇಷನ್ನಲ್ಲಿ ಇದ್ವಿ. ನಮ್ಮ ತಂದೆಯವರಿಗೆ ಸ್ವಲ್ಪ ಅನಾರೋಗ್ಯದಿಂದ ಅವ್ರು ಕೈ ಬಿಡೋ ಅಂಥ ಸ್ಥಿತಿ ಬಂತು. ಹಾಗೆ ನಮಗೂ ತುಂಬ ಒಲವು ಸ್ಟಾರ್ಟ್ ಆಯಿತು. ಇನ್ನು ಕೃಷಿ ಅನ್ನೋದ್ರ ಮೇಲೆ ತುಂಬ ಒಲವು ಸ್ಟಾರ್ಟ್ ಆಯಿತು. ಅದರಲ್ಲಿ ಏನಾದ್ರು ನಾವೊಂದು ಗುರಿ ಮುಟ್ಟಬೇಕಲ್ಲ, ನಾವೊಂದು ಇವನ್ನ ಕಟ್ಕೋಬೇಕಲ್ಲ ಅನ್ನೋ ಒಂದು ಉದ್ದೇಶದಿಂದ ಅದಕ್ಕೆ ಸಂಪೂರ್ಣವಾಗಿ ಎಜುಕೇಷನ್ ಮೊಟಕು ಮಾಡಿ ನಾವು ಅದರಲ್ಲಿ ತೊಡಗಿದ ಮೇಲೆ ನಮಗೆ ಅದರಲ್ಲಿ ತುಂಬ ಒಂದು ಸಮಾಧಾನವಾದಂಥ ಒಂದು ಜೀವನ ನಾವು ಕಂಡುಕೊಂಡ್ವಿ. ಬಾಯರ್ ಸೆಮಿನಿಸ್ ಮತ್ತು ನಾವು ಜೊತೆಗೂಡಿ ಕೃಷಿಯಲ್ಲಿ ನಾವು ಒಂದು ಒಳ್ಳೆಯ ಅನುಭವ ತಗೊಂಡ್ವಿ. ಅವ್ರ ತಳಿಗಳು ಒಳ್ಳೆ ರೋಗ ನಿರ್ವಹಣೆ ಮತ್ತು ಒಳ್ಳೆ ಲಾಭ ತಂದು ಕೊಟ್ಟಂಥ ಒಂದು ತಳಿಗಳಾಗಿದ್ದು ನಮಗೆ ಕೃಷಿಯಲ್ಲಿ ಒಂದು ಒಳ್ಳೆ ಸಮಾಧಾನ ತಂದುಕೊಟ್ಟಿವೆ. ಸೆಮಿನಿಸ್ ಕಂಪನಿಯ ಬೀಜಗಳು ಉತ್ತಮ ಗುಣಮಟ್ಟದ್ದಾಗಿದ್ದು ಅದರಿಂದ ರೋಗ ನಿರೋಧಕ ಶಕ್ತಿಯು ಜಾಸ್ತಿ ಇರೋದ್ರಿಂದ ಸ್ವಲ್ಪ ನಿರ್ವಹಣೆ ಖರ್ಚು ತುಂಬ ಕಮ್ಮಿ ಇದೆ. ಮತ್ತು ನಮಗೆ ಮಾರ್ಕೆಟಲ್ಲಿ ತುಂಬ ಬೇಡಿಕೆ ಸೃಷ್ಟಿ ಇದೆ. ಜೊತೆಗೆ ಏನಾಗಿದೆ ಅಂದರೆ ಬೇರೆದಕ್ಕೆ ಕಂಪೇರ್ ಮಾಡಿದಾಗ ಬೇರೆ ತಳಿಗಳಿಗೆ 2-3 ರೂಪಾಯಿ ಕೆಜಿಗೆ 3 ರೂಪಾಯಿ ಜಾಸ್ತಿ ಸಿಗೋಂಥ ಒಂದು ಇದಿದೆ. ಹಾಗಾಗಿ ನಮಗೆ ಹೆಚ್ಚಿನ ಲಾಭ ತಂದುಕೊಟ್ಟಿದೆ. ನಮ್ಮ ಕೃಷಿಯಲ್ಲಿ ಏನಾದರೂ ಸಣ್ಣ ಪುಟ್ಟ ಲೋಪದೋಷಗಳು ಕಂಡಾಗ, ಸಮಸ್ಯೆಗಳಿದ್ದಾಗ ನಾವು ನಮ್ಮ ಬಾಯರ್ ಸೆಮಿನಿಸ್ ಕಡೆಯ ಸಂಬಂಧಪಟ್ಟಂಥ ಇವರಿಗೆ ಮಾಹಿತಿಗಳು ಕೊಟ್ಟಾಗ ಅವರು ಬಂದು ಜಮೀನಲ್ಲಿ ಬಂದು ಸಾಕಾಗಷ್ಟು ಮಾಹಿತಿಗಳನ್ನ ಹಂಚ್ಕೊಂಡು ಅದರ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ತಾರೆ. ಅದು ನಮಗೊಂದು ದೊಡ್ಡ ಬೆನಿಫಿಟ್ ಇದೆ. ಹಾಗಾಗಿ ನಾವು ಕೃಷಿಯಲ್ಲಿ ತುಂಬ ಈಸಿ ಅನ್ನೋ ರೀತಿಯಲ್ಲಿ ನಾವು ಸಂಪಾದನೆ ಚೆನ್ನಾಗಿದೆ. ನಮಗೆ ಜೋಹ ತಳಿ ಸೌತೆ ಗಿಡದ ಒಂದು ಡಿಸ್ಟೆನ್ಸು ಸಾಲಿನಿಂದ ಸಾಲಿಗೆ 5 ಅಡಿ, ಗಿಡದಿಂದ ಗಿಡಕ್ಕೆ 1.5 ಅಡಿ ಕೊಟ್ಟರೆ ನಮಗೆ ಉತ್ತಮವಾದ ಒಂದು ಇಳುವರಿ ಪಡ್ಕೋಬೋದು. ಜೋಹ ಸೌತೆಕಾಯಿ ಕೃಷಿಯಲ್ಲಿ ಸಿಂಪರಣೆ ಯಾವಾಗಲೂ ಬೆಳಗಿನ ಟೈಮು ಮಾಡೋಕ್ಕೆ ಹೋಗಬಾರ್ದು. ಯಾಕೆಂದರೆ ಆ ಟೈಮಲ್ಲಿ ಪರಾಗಸ್ಪರ್ಶ ನಡೆಯೋದ್ರಿಂದ ಅದಕ್ಕೆ ಡ್ಯಾಮೇಜ್ ಆಗುತ್ತೆ, ಸೆಟ್ಟಿಂಗ್ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ಒಂದು ತುಂಬ ಕೋಲ್ಡ್ ಟೈಮಲ್ಲಿ ಅಂತಂದರೆ ಒಂದು 3 ಗಂಟೆಯಿಂದ ಮೇಲೆ ಸಂಜೆ ತನಕ ಮಾಡಬಹುದು. ಜೊತೆಗೆ ಫರ್ಟಿಗೇಷನ್ ಕೊಡೋ ಅಂಥದ್ರಲ್ಲಿ ಏನಪ್ಪ ಅಂದರೆ ತುಂಬ ಅರ್ಲಿಯಾಗಿ ಬರೋದ್ರಿಂದ ಕ್ರಾಫ್ ಇದು ಚೂರು ಬೇಗ ಅರ್ಲಿಯಾಗಿ ನಾವು ತಗೊಳ್ಬೇಕು ಅಂತಂದರೆ ಬೇಗ ಅದನ್ನು 10 ದಿನಕ್ಕೆ ಸ್ವಲ್ಪ ಲಘು ಪೋಷಕಾಂಶಗಳು ಕೊರತೆ ಇರೋದ್ರಿಂದ 10 ದಿನಕ್ಕೆ ಬೋರಾನ್ ವಿತ್ ಕ್ಯಾಲ್ಸಿಯಮ್ಮು ಇದೆಲ್ಲ ಸ್ವಲ್ಪ ಪೂರೈಸಿಕೊಟ್ರೆ ಸ್ವಲ್ಪ ಬೇಗ ಗಿಡನೂ ಚೆನ್ನಾಗಾಗುತ್ತೆ, ಸ್ವಲ್ಪ ಇಳುವರಿನೂ ಚೆನ್ನಾಗಿ ತಗೋಬೋದು ಅಂತ. ಕ್ಯಾಲ್ಸಿಯಂ ಬೋರಾನ್ ಜೊತೆ ಪೊಟ್ಯಾಶು ಜೊತೆಗೆ ನಾವು ಆ್ಯಡ್ ಮಾಡಿಕೊಟ್ಟಾಗ ಕಾಯಿ ಶೈನಿಂಗ್ ಚೆನ್ನಾಗಿರುತ್ತೆ, ಲೆಂತ್ ಇರುತ್ತೆ. ಅದ್ರ ಜೊತೆಗೆ ಹೆಚ್ಚಿನ ಇಳುವರಿ ನಾವು ಏನು ನಿರೀಕ್ಷೆ ಮಾಡಿರ್ತೀವಿ ಆ ಇಳುವರಿನ ಪಡ್ಕೊಳ್ಳೋಕ್ಕೆ ಒಂದು ಅವಕಾಶ ಆಗುತ್ತೆ. ಜೋಹ ಸೌತೆಕಾಯಿಯ ಬೀಜದ ವೈಶಿಷ್ಟ್ಯತೆ ಏನಪ್ಪ ಅಂದರೆ ಸೌತೆಕಾಯಿ ತುಂಬ ಹಸಿರು ಬಣ್ಣದಿಂದ ಕೂಡಿದ್ದು, ತುಂಬ ಲೆಂತ್ ಇರುತ್ತೆ, ಕಾಯಿ ಚೆನ್ನಾಗಿರುತ್ತೆ. ಜೊತೆಗೆ ಮಾರ್ಕೆಟಲ್ಲಿ ತುಂಬ ಬೇಡಿಕೆ ಇದೆ. ಜೊತೆಗೆ ಕಾಯಿನ ರುಚಿ ಅಂದರೆ ತುಂಬ ಸ್ವೀಟ್ನೆಸ್ ಆಗಿರುತ್ತೆ. ಹಾಗಾಗಿ ತುಂಬ ಬೇಡಿಕೆ ಇದೆ. ಅದರಿಂದ ಒಳ್ಳೆ ಲಾಭ ತಂದು ಕೊಡುತ್ತೆ. ಅದರಿಂದ ಎಲ್ಲರೂ ಇಷ್ಟಪಟ್ಟು ಕೃಷಿಯಲ್ಲಿ ತೊಡಗಿಸ್ಕೋಬೋದು. ಬಾಯರ್ ಸೆಮಿನಿಸ್ ಕಂಪನಿಯ ತರಕಾರಿ ಬೆಳೆಗಳನ್ನ ನಾನು ಹೆಚ್ಚು ಬೆಳೆದು ನಾನು ಒಳ್ಳೆ ಸದೃಢವಾದ ಬದುಕನ್ನು ಕಟ್ಕೊಂಡಿದ್ದೀನಿ. ನಾನು 2005ರಿಂದ ನನ್ನ ಕೃಷಿ ಜೀವನ ಆರಂಭ. ಆವಾಗಿನಿಂದ ಇಲ್ಲಿವರೆಗೆ ನಾನು ಜಾಸ್ತಿ ಅಂದರೆ ಹೆಚ್ಚಾಗಿ ನಾನು ಸೆಮಿನಿಸ್ ಕಂಪನಿಯ ತಳಿಗಳನ್ನ ಆಯ್ಕೆ ಮಾಡ್ಕೊಂಡು ಒಳ್ಳೆಯ ಲಾಭಾಂಶ ಮಾಡ್ಕೊಂಡಿದ್ದೀನಿ. ಜೊತೆಗೆ ನನಗೆ ಒಂದು ಸದೃಢವಾದ ಬದುಕನ್ನು ಕಟ್ಕೊಂಡಿದ್ದೀನಿ. ಒಂದು ಸಂತೋಷಮಯ ಜೀವನ ನಡೆಸ್ತಾ ಇದ್ದೀನಿ.